ಹೆಸರು ತೇಜಸ್ ಎಂ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆಯ ಮೇಲಿರುವ ಗಣ್ಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಗೆಳೆಯ ಗೆಳತಿಯರೇ, ಇಂದು ನಾವು 77ನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಜನವರಿ 26 ಭಾರತೀಯ ಪಾಲಿಗೆ ಅದೊಂದು ಮಹತ್ವದ ದಿನ. ಏಕೆಂದರೆ ಹಲವು ವರ್ಷಗಳ ಕಾಲ ಎಷ್ಟೋ ದೇಶ ಪ್ರೇಮಿಗಳು ಸ್ವತಂತ್ರಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಆ ಮಹಾನ್ ನಾಯಕರುಗಳ ಅವಿರತ ಪ್ರಯತ್ನದಿಂದಾಗಿ ಆಗಸ್ಟ್ 15, 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂತು. ಆದರೆ ಸ್ವತಂತ್ರವೇನೋ ಬಂತು, ದೇಶಕ್ಕೆ ತನ್ನದೇ ಆದಂತಹ ಒಂದು ಸಂವಿಧಾನವಿರಲಿಲ್ಲ. ಆಗ ಭಾರತಕ್ಕೆ ತನ್ನದೇ ಆದ ಒಂದು ಸಂವಿಧಾನ ರಚನೆ ಮಾಡುವಂತಹ ಅನಿವಾರ್ಯ ಬಂತು. ಆಗ ಭಾರತದ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ 1947 ಆಗಸ್ಟ್ 28ರಂದು ಕಮಿಟಿಯನ್ನು ನೇಮಿಸಲಾಯಿತು. ಆ ಕಮಿಟಿಯಲ್ಲಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರು ಹಾಗೂ ಮುಂತಾದವರಿದ್ದರು. ಇವರೆಲ್ಲರ ಪ್ರಯತ್ನದಿಂದಾಗಿ ಜನವರಿ 26, 1950ರಂದು ಭಾರತ ತನ್ನದೇ ಆದಂತಹ ಒಂದು ಸಂವಿಧಾನ ಹೊಂದುವಂತಾಯಿತು. ಹಾಗಾಗಿ ಆ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸುತ್ತೇವೆ. ಎಲ್ಲ ಸಂವಿಧಾನಗಳಿಗಿಂತ ಭಾರತ ಸಂವಿಧಾನವು ಅತ್ಯಂತ ವಿಶಾಲವಾದ ಹಾಗೂ ಹೆಚ್ಚು ವಿವರಿಸಿದ ಸಂವಿಧಾನವಾಗಿದೆ. ಅಮೆರಿಕ ಸಂವಿಧಾನ ಕೇವಲ 7 ಅನುಚ್ಛೇದಗಳನ್ನು ಹೊಂದಿದೆ. ಆಸ್ಟ್ರೇಲಿಯಾ ಸಂವಿಧಾನ 128 ಅನುಚ್ಛೇದಗಳನ್ನು ಹೊಂದಿದೆ. ಕೆನಡಾದ ಸಂವಿಧಾನ 147 ಅನುಚ್ಛೇದಗಳನ್ನು ಹೊಂದಿದೆ. ಆದರೆ ಭಾರತದ ಸಂವಿಧಾನ ಮೊದಲು 395 ಅನುಚ್ಛೇದಗಳನ್ನು ಹೊಂದಿತ್ತು. ಅವುಗಳನ್ನು 22 ಭಾಗಗಳಲ್ಲಿ ಮತ್ತು 9 ಅನುಸೂಚಿಗಳಲ್ಲಿ ವಿಭಾಗಿಸಲಾಯಿತು. ಆದರೆ ಈಗ 74ನೇ ತಿದ್ದುಪಡಿ ಅಧಿನಿಯಮ 1992ರ ನಂತರ ಒಟ್ಟು 444 ಅನುಚ್ಛೇದಗಳನ್ನು ಹೊಂದಿದೆ. ಮತ್ತೆ ಅವುಗಳನ್ನು 26 ಭಾಗಗಳಲ್ಲಿ 12 ಅನುಸೂಚಿಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಮತ್ತೆ ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಹಾಗೂ ಅವರ ತಂಡ ಬರೋಬ್ಬರಿ 2 ವರ್ಷ 11 ತಿಂಗಳು 18 ದಿನಗಳು ಇಷ್ಟು ದಿನಗಳ ಕಾಲಾವಕಾಶ ತೆಗೆದುಕೊಂಡು ಸಂವಿಧಾನ ರಚನೆ ಮಾಡಿರುತ್ತಾರೆ. ಇದನ್ನು ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಖುದ್ದಾಗಿ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರೇ ಬರೆದಿದ್ದಾರೆ. ಅದು ಇವತ್ತಿಗೂ ಕೂಡ ಲಿಖಿತ ರೂಪದಲ್ಲೇ ಇದೆ. ಈ ರೀತಿ ಲಿಖಿತ ರೂಪದಲ್ಲಿರುವ ಸಂವಿಧಾನವೆಂದರೆ ಈ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನ ಮಾತ್ರ. ಮತ್ತೆ ಜನವರಿ 26ರಂದು ಈ ದೇಶವನ್ನು ಉದ್ದೇಶಿಸಿ ಗಣರಾಜ್ಯೋತ್ಸವದ ದಿನ ರಾಷ್ಟ್ರಪತಿಗಳೇ ಮಾತನಾಡಬೇಕೆಂದು ನಿಯಮವಿದೆ. ಹಾಗೆಯೇ ಸ್ವಾತಂತ್ರ್ಯದ ದಿನದಂದು ದೇಶದ ಪ್ರಧಾನಿಯೇ ದೇಶವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ನಿಯಮವಿದೆ. ಈ ರೀತಿ ಜನವರಿ 26ರಂದು ನಮ್ಮ ಭಾರತ ಸಂವಿಧಾನವನ್ನು ಜಾರಿಗೆಗೊಳಿಸಿದ ದಿನ. ಆದ್ದರಿಂದ ಈ ಒಂದು ದಿನವನ್ನು ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಎಂದು ಹೇಳುತ್ತಾ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರಿಗೆ ವಂದಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಬೋಲೋ ಭಾರತ್ ಮಾತಾ ಕಿ.